ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿಶೇಖರ್ ಲಾಗ್ಸ್ ಆ್ಯಂಡ್ ರೆಸಿಪಿ. ಇವತ್ತು ನೋಡ್ರಿ ನಾವು ಹೈ ಪ್ರೋಟೀನ್ ಫ್ರೈಡ್ ರೈಸ್ ಮಾಡತ್ತನ ಬೆಳಿಗ್ಗೆ ಎದ್ದು ಮೊಸರು ಮಾಡ್ಕೊಂತ ಚಲೋ ಆಕೈತೆ ರೀ. ನಮ್ಮ ಒಂದು ಇದ್ರೊಳಗಂದ್ರೆ ಇವತ್ತು ಎದ್ದುಗಳೇ ಒಂದು 2 ಸ್ಪೂನ್ ಅಷ್ಟು ನಾನು ಇಲ್ಲೇ ಕೊಬ್ಬರಿ ಎಣ್ಣೆ ಕುಡನ್ರಿ, ಆಮೇಲೆ ಬಿಸಿನೀರು ಕುಡಿದ ಒಂದು ಸ್ವಲ್ಪ ಜೀರಾ ವಾಟರ್ ಕುಡಿದ. ಈಗ ನಾಷ್ಟಾಕ್ಕೆ ನಾ ಇಲ್ಲಿ ಮಾಡತ್ತೇನೆ ರೀ ಫ್ರೈಡ್ ರೈಸ್. ಅದು ಹೈ ಪ್ರೋಟೀನ್ ಫ್ರೈಡ್ ರೈಸ್. ಆದಷ್ಟು ನಮ್ಮ ಊಟದಾಗ ನಾವು ನಾನ್ ವೆಜ್ ತಿನ್ನಂಗಿಲ್ಲ ಅಂದ್ರೆ ಈ ಥರ ವೆಜ್ನ ನಾವು ಏನಂತಂದ್ರೆ ಪ್ರೋಟೀನ್ ಆಗಿ ಬಳಸ್ಬೋದು. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೇನೆ ರೀ. ಏನಿಲ್ಲ ರೀ, ಅಗ್ದಿ ಈಜಿಯಾಗಿ ಐತ್ರಿ. ನೀವು ಮತ್ತು ಹುಡುಗರಿಗೆ ಫುಲ್ ಇಷ್ಟ ಆಗತ್ತೆ ರೀ. ನೀವು ಹೋಟೆಲ್ದಾಗ ಫ್ರೈಡ್ ರೈಸ್ ತಿಂತೀರಲ್ಲ ರೀ, ಅದನ್ನು ಮನೆಯೊಳಗನ ಈ ಥರ ನಾವು ಪ್ರೋಟೀನಾಗಿ ಬಳಸ್ಕೊಂಡು ನಾವು ಮಾಡ್ಬೋದು. ಯಾವ ರೀತಿ ಅಂಥೇಳಿ ನೋಡೋಣ ರೀ. ಮತ್ತು ನಿಮ್ಮ ಎಲ್ಲರಿಗೂ ತುಂಬ ಇಷ್ಟ ಆಗತ್ತೆ ರೀ, ಫುಲ್ ಇಷ್ಟ ಆಗ್ತೈತಿ, ಅಷ್ಟು ಮಸ್ತಾಗಿರ್ತೈತಿ. ನಮ್ಮ ಯಜಮಾನ್ರು ಕೂಡ ರೈಸ್ ಅಷ್ಟೊಂದು ಐಟಮ್ಗಳು ಇಷ್ಟಪಡೋಲ್ಲ ರೀ. ಆದರೂ ಇವತ್ತು ಬೆಳಗ್ಗೆ ಹೊಲಕ್ಕೆ ಹೊಂಟಿದ್ರು, ಅಂದರೆ ಎಣ್ಣೆ ಹೊಡ್ಯಕ್ಕೆ ಬಂದಾರ ಅಂತೇಳಿ, ಹೊಲಕ್ಕೆ ಔಷಧ ಹೊಡ್ಯಕ್ಕೆ ಬಂದಾರ ಅಂತೇಳಿ. ಆದರೂ ಇದನ್ನು ತಿಂದು ಹೋದ್ರಿ ಅವರು. ಇಲ್ಲೇ ಏನಂದ್ರೆ ಎಣ್ಣೆ ತುಪ್ಪಾರ ಹಾಕ್ರಿ, ಇಲ್ಲಕ್ಕೆ ಎಣ್ಣೀರು ಹಾಕ್ರಿ. ನಾನಿಲ್ಲೇ ಕೆಲಸ ಮೊಸರು ನೋಡಿರಿ. ಇನ್ನೂ ಏನಂತಂದ್ರೆ ಇಲ್ಲಿ ಕಡ್ಲೆಕಾಳು ಕೂದಿಸಿಟ್ಕೊಂಡನು, ಸೌಂತಿಕಾಯಿ ಇದ್ರಿ ಗಜ್ಜರಿ, ಮೆಣಸಿನ್ಕಾಯಿ, ಆನಂತರ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡನು. ಈಗ ಎಣ್ಣೆ ಕಾದ್ಗಳೇ ಉಳ್ಳಾಗಡ್ಡಿದೆಲ್ಲ ಹಾಕಿನ. ಇನ್ನೊಂದು ಅಂದ್ರೆ ಇದೈತೆ ನಮ್ಮ ಮನ್ಯಾಗ ಕ್ಯಾಬೇಜ್ ಐತ್ರಿ, ಮರ್ತ ಬಿಟ್ಟನ್ರಿ ನಾ. ಅಂದ್ರೆ ಗದ್ದಲ ಐತ್ರಿ, ಹಾಕೇನೇ ಇಲ್ಲ. ಹಂಗಾಗಿ ಬಿಡ್ತದೆ ರೀ ಆ ಉಸುರ್ಲೆ ಅಂತ ನೋಡ್ದೆ. ಅವಾಗ ಏನು ಹಾಕಬೇಕು ಅನ್ನೋ ಐಡಿಯಾನು ಸರಿ ಬರೋದಿಲ್ಲ. ಮತ್ತು ಮನೆಯೊಳಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡಿ ಇಟ್ಕೊಂಡಿರ್ತಾನೆ, ಅದನ್ನು ಕೂಡ ಹಾಕೀನಿ. ಮತ್ತು ನೈಟ್ ಕಡ್ಲೆಕಾಳು ನೆನೆ ಹಾಕೀನಿ ರೀ. ಅವನಂದ್ರೆ ನಾವು ಉಸುಳಿ ಮಾಡ್ಕೊಳಕ್ಕೆ ಆದಷ್ಟು ನಮ್ಮ ಊಟದಾಗ ಸೇರಿಸ್ಕೋಬೇಕಂತೇಳಿ. ನೀವು ಬೇಕಾದ್ರೆ ಚಾಲೆಂಜ್ ಇಟ್ಟ ತಿಂದು ನೋಡಿರಿ. ಏನಂತಂದ್ರೆ ಕಡ್ಲೆಕಾಳು ಪಲ್ಯ, ಹೆಸ್ರುಕಾಳು ಪಲ್ಯ, ಒಂದು ರೊಟ್ಟಿ ಅಥವಾ 2 ರೊಟ್ಟಿ ತಿಂದು ಮ್ಯಾಗ ಮಜ್ಜಿಗೆ ಕುಡಿಯೋದು ಈ ಥರ ಮಾಡ್ರೆ 100% ವೆಯ್ಟ್ ಲಾಸ್ ಆಗತ್ತೆ ರೀ. ನನಗೆ ಈ ಐಡಿಯಾ ಮೊದಲು ಯಾಕೆ ಬರಲಿಲ್ಲ ಅಂತ ಹಿಂಗೆ ಅನ್ಕೋತೇನೆ ರೀ ನಾನು. ನಮ್ಗೆ ಅದು ಗೊತ್ತೇ ಇಲ್ಲ ರೀ. ಈಗೇನು ಫೋನಿದು ಬಂದಲ್ಲ ಅವಾಗಿಂದ ಡಯಟ್ ಮಾಡಬೇಕು ಹಿಂಗೆ ಅಂದಾಗ ನಮಗೆಲ್ಲ ಗೊತ್ತು ರೀ. ಇಲ್ಲಕ್ಕಂದ್ರೆ ಮೊದಲಿಂದ ಏನು ಬರೀ ಜ್ಯೂಸ್ ಕುಡಿಯೋದು, ಅನ್ನ ಬಿಡೋದು, ಆನಂತರ ಸಕ್ರೆ ಕಡಿಮೆ ಮಾಡೋದು, ಇಷ್ಟು ಬಿಟ್ಕೊತ ಹೊಂಟೇವೆ ರೀ. ಆದ್ರೆ ತಿನ್ಬೇಕು ಅನ್ನೋದು ನಾವು ಬರೀ ಅನ್ನ ಬಿಟ್ರೆ ಸಕ್ರೆ ಕಡಿಮೆ ತಿಂದ್ರೆ ಹಂಗದು ಏನಿಲ್ಲ ರೀ. ಆದ್ರೆ ಮೇನ್ ಅಂದ್ರೆ ಕ್ವಾಂಟಿಟಿ ಇರ್ಬೇಕು ರೀ, ಪ್ರೋಟೀನ್ ನಮ್ಮ ಊಟದಾಗ ಆ್ಯಡ್ ಇರಬೇಕು. ಹಂಗಿದ್ರೆ ವೆಯ್ಟ್ ಲಾಸ್ ಆಕತ್ತೆ ರೀ. ಈಗ ನೋಡಿರಿ, ನಾನು ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತನು. ಆಮೇಲೆ ಕಡ್ಲೆಕಾಳು ಒಂದು 3 ಸ್ಪೂನಷ್ಟು ಹಾಕೇನಿ ರೀ. ಅಂದ್ರೆ ದೊಡ್ಡ 3 ಸ್ಪೂನಷ್ಟು ಕಡ್ಲೆಕಾಳು ಹಾಕೇನೆ. ಇನ್ನೂ ಹಾಕ್ಬೋದ್ರೆ ನನ್ನ ಮಗಳು ಬೇಕು ತಿನ್ನೋದಿಲ್ಲ ರೀ. ಆಮೇಲೆ ಈಗ ನಾನು ಜೀರಾ ಮತ್ತು ಧನಿಯಾ ಪೌಡ್ರ್ ಹಾಕೋತನು. ನಾ ಅಂತೂ ಆದಷ್ಟು ಹೊರಗಿಂದ ಏನೂ ಯೂಸ್ ಮಾಡೋದಿಲ್ಲ ರೀ. ಏನಂತಂದ್ರೆ ಹೊರಗಿನ ಜೀರಾ ಪೌಡ್ರ್ ಆಯ್ತು, ಮನ್ಯಾಗ ನಾ ಮಾಡ್ಕೊಂಡ್ಬಿಡಿದ್ರೆ ಜೀರಿಗೆ ಬರ್ತಿರ್ತಾರೆ, ಕೊತ್ತಂಬರಿ ಕಾಳು ಸಿಗ್ತಾವೆ, ಅವನ್ನಷ್ಟೂ ಕೂಡಿಸಿ ಮಾಡಿರಿ, ಇಲ್ಲಕ್ಕೆ ಸಪ್ರೇಟ್ ಮಾಡಿರಿ, ಹುರಿದ ಮಸ್ತ್ ಅನ್ಸತ್ತೆ ರೀ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕತ್ತಾನ ನೋಡಿರಿ. ಟೊಮೆಟೊ ಕೆಚಪ್ ಇದ್ರೂ ಕೂಡ ನೀವು ಹಾಕ್ಬೋದು, ಖಾಲಿ ಆಗೈತೆ ರೀ. ಹಾಗಾಗಿ ಸೋಯಾ ಸಾಸ್ ಹಾಕತ್ತನು. ಮತ್ತು ಪೆಪ್ಪರ್ ಪೌಡ್ರನ್ನು ಮಾಡಿಟ್ಕೋರಿ, ಅಂದ್ರೆ ಕಾಳು ಮೆಣಸು ಬರ್ತೈತಲ್ಲ ಆ ಥರ ಪೌಡ್ರ್ ಮಾಡಿಟ್ಕೋರಿ. ಈಗ ಈ ಅನ್ನ ಎಲ್ಲ ಬಾಡಿದಾದ್ಮೇಲೆ ಅನ್ನ ಕುಡಿಸ್ಬಿಡ್ರಿ ರೀ. ಅಂದರೆ ಇಲ್ಲೇ ನಾನು ಜೀರಾ ರೈಸ್ ಅನ್ನ ಮಾಡಿದ್ನಿ, ಅದನ್ನು ಹಾಕತ್ತಾನ ನೋಡಿರಿ. ಬೆಳಿಗ್ಗೆ ಎದ್ದುಗಳೇ ನಮ್ದು ಹಂಗೆ ರೂಟೀನ್ ಚಾಲೂನೇ ಇರ್ತೈತೆ ರೀ. ಇನ್ನು ಏನಂತಂದ್ರೆ ಮಗಳು ಹೋಗ್ಬೇಕು ಸ್ಕೂಲಿಗೆ ಹೋಗಿರ್ತಾಳೆ, ಆಕೆಗೆ ಯಜಮಾನ್ರು ಹೊರಗೆ ಅವರು ಕೆಲ್ಸಕ್ಕೆ ಹೊಂಟಿರ್ತಾರೆ. ಹಾಗಾಗಿ ಈಗ ನೋಡಿರಿ ಲಾಸ್ಟ್ ಪೆಪ್ಪರ್ ಪೌಡ್ರ್ ಹಾಕತ್ತಾನು. ಹಿಂಗೆ ಹಾಕಿರ ನಮ್ಮ ರೈಸ ರೆಡಿ ಆಯಿತು. ಮಾರ್ನಿಂಗ್ ನಾಷ್ಟಕ್ಕೂ ಆಕತಿ ಮತ್ತು ಸ್ಕೂಲ್ ಹುಡುಗರು ಡಬ್ಬಿಗೂ ಆಕತ್ತೆ ರೀ. ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿರಿ. ಆದಷ್ಟು ನಮ್ಮ ಊಟದಾಗ ನಾವು ಪ್ರೋಟೀನನ್ನ ಆ್ಯಡ್ ಮಾಡೋದು ರೀ. ನಾ ಹಂಗೆ ಡಯಟ್ ಅಂತ ಅನ್ಕೊತ ಬರೀ ಸೌತೆಕಾಯಿ, ಗಜ್ಜರಿ, ರೊಟ್ಟಿ ತಿನ್ನೋ ಹಂಗಲ್ಲ ರೀ. ಪ್ರೋಟೀನನ್ನ ಆ್ಯಡ್ ಮಾಡ್ಬೇಕಂತ. ಪನ್ನೀರ್ ಆಯ್ತು, ಲೋ ಫ್ಯಾಟ್ ಪನ್ನೀರ್ ಆಯ್ತು, ಎಗ್ ಆಯ್ತು, ಸೋಯಾ ಚಂಕ್ಸ್ ಆಯ್ತು, ಇವನ್ನೆಲ್ಲನೂ. ಇನ್ನು ನಮ್ಮ ಮನ್ಯಾಗ ನಮ್ಮ ಯಜಮಾನ್ರು ತಿಂತಾರೆ ರೀ. ನನ್ನ ಮಗಳು ತಿನ್ನೋಲ್ಲ ಅಂದ್ರೆ ನನಗೆ ಎಷ್ಟು ಕ್ವಾಂಟಿಟಿ ಅನ್ನ ಬೇಕಲ್ಲ ಅಷ್ಟು ಇದಕ್ಕೊರಗೆಲ್ಲ ಹಾಕೊಂಡು ಮಾಡ್ಕೊತೇನೆ ರೀ. ಮತ್ತು ಈಗ ಒಂದು ಪಾರ್ಸಲ್ ಬಂತು ರೀ, ಅದನ್ನು ಕೂಡ ನಿಮ್ಗೆ ತೋರಿಸ್ತೇನೆ ನೋಡಿರಿ. ಇಲ್ಲೇ ನಾನು ಇಲ್ಲಿ ತರಿಸಿದ್ರಿ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಆಮೇಲೆ ಚಿಯಾ ಸೀಡ್ಸ್, ಆಮೇಲೆ ಅಗಸೆ ಬೀಜ ನೋಡಿರಿ. ಇವನ್ನ ನಾವು ನಮ್ಮ ಒಂದು ಪ್ರೋಟೀನ್ ಪೌಡ್ರ್ ಒಳಗೆ ನಾನು ಆ್ಯಡ್ ಮಾಡೀನಿ ಮೊನ್ನೆ. ಈ ಥರದ ಲಾಡು ಕಟ್ಬೇಕಂಥೇಳಿ ತರ್ಸೇನಿ ರೀ ನಾ ಈಗ. ಮತ್ತು ಇದನ್ನು ಯಾಕಂತಂದ್ರೆ PCOD ಪ್ರಾಬ್ಲಮ್ಮ, ಹೇರ್ ಫಾಲ, ಫೇಸ್ ಡಾರ್ಕ್ ಅಥವಾ ಹಿಂಗೆ ಪಿಗ್ಮೆಂಟೇಷನ್ ಆಗೋದು ಎಲ್ಲನೂ ಕಡಿಮೆ ಆಗ್ತಾವೆ. ಇವಕ್ಕೂ ಏನಂತಂದ್ರೆ ಹೈ ಪ್ರೋಟೀನ್ ಇರ್ತೈತಿ. ಆ ಕವರ್ ಕೂಡ ತೋರಿಸ್ತಾನೆ ನಿಮಗೆ. ನೀವು ಅಂಗಡಿ ಒಳಗೆ ಅಂದ್ರೆ ಇಲ್ಲೇ ನಮ್ಮ ಬೈಲಹೊಂಗಲೊಳಗೆ ಸೂಪರ್ ಮಾರ್ಕೆಟ, ಗ್ರ್ಯಾಂಡ್ ಬಜಾರ, ಇಲ್ಲೇ ಡಿಮಾರ್ಟ್ ಇದು ಅದಾವಲ್ಲ ರೀ, ಡಿಮಾರ್ಟ್ ಅಂತ ಇಲ್ಲರಿ ನಮ್ಮ ಬೈಲಹೊಂಗಲಾಗ, ಅಂಥಲ್ಲೆಲ್ಲ ಸಿಗ್ತಾವೆ ರೀ. ಮತ್ತು ಸ್ಟೋರ್ಗೂ, ಅಂಗಡಿ ಸ್ಟೋರ್ ಮತ್ತು ಅಲ್ಲಿಯೂ ಸಿಗ್ತಾವೆ. ನೀವು ಬೇಕಾದ್ರೆ ನಿಮಗೆ ಅದು ಗೊತ್ತಾಗಲಿಲ್ಲ ಅಂದ್ರೆ ಈ ಚಿತ್ರಾನ್ನ ಇದು ಮಾಡ್ಕೊಂಡು ತೊಗೊರಿ ಹೋಗಿ. ಇದ್ರೊಳಗೆ ಏನಂತಂದ್ರೆ ಇದು ಕಾಂಬೋ ಆಫರ್ ಹೋಗಿತ್ತು ರೀ, ನಾ ಅದಕ್ಕೆ ತೊಗೊಂಡೆ. ನೀವು ಕೂಡ ಏನು ಮಾಡಿರಿ, ಈ ಥರ ಎಲ್ಲ ಸೀಡ್ಸ್ಗಳನ್ನು ನಿಮ್ಮ ಇದ್ರಾಗ ಯೂಸ್ ಮಾಡ್ಕೊರಿ. ಇದ್ರಾಗ ಇನ್ನೊಂದು ಬರ್ತೈತಿ, ವಾಟರ್ ಮೆಲನ್ ಸೀಡ್ಸ್ ಕೂಡ ಬರ್ತೈತಿ. ಕಾಂಬೋ ಆಫರ್ ಹೋಗಂದ್ರೆ ಇಲ್ಲೇ ಇದೈತೆ ನೋಡಿರಿ,
ಈ ಮುರುಗೋಡು ರೋಡ್ ಅಂತ ಒಂದು ಮಾರ್ಟ್ ಆಗೈತೆ ನೋಡಿರಿ, ಸೂಪರ್ ಮಾರ್ಕೆಟ್ ನೋಡ್ರಿ ಅದು ಅಲ್ಲೊಂದು ಆಗೈತೆ ರೀ. ಅಲ್ಲಿಯೂ ಸಿಗ್ತಾವೆ ನೋಡಿರಿ, ಕಾಂಬೋ ಆಫರ್ ಸಿಗತ್ತಾವು. ನಾನು ಆನ್ಲೈನ್ದಾಗ ಬುಕ್ ಮಾಡೀನಿ ರೀ, ಇನ್ನು ಮತ್ತೆ ತರ್ಸೋಣ. ಈಗ ಕೂಡ ಉಂಡೆ ಮಾಡ್ತೇನೆ ನೋಡಿರಿ ನಾನು. ಇದ್ರಾಗ ಒಂದು ಸ್ವಲ್ಪ ಏನಂತಂದ್ರೆ ರೆಸಿಪಿಯನ್ನು ಶೇರ್ ಮಾಡ್ತಾನೆ. ಪುಟಾಣಿ ಅಂತ ಬರ್ತಾವ್ರಿ ಹುರುಗಡ್ಲೆ, ಅವ್ನ ಹಾಕಿ ಒಂದು ಸ್ವಲ್ಪ ಏನು ಹಾಕೋದು ಅಂತಂದ್ರೆ ಗೋಡಂಬಿ ಬಾದಾಮಿ ಹಿಟ್ಟು ಹಾಕಿ ಬೆಲ್ಲ ಹಾಕೋ ಬದ್ಲಿ ನಾವಿಲ್ಲಿ ಖಜೂರನ್ನು ಹಾಕಿ ಮಾಡಿದ್ರೆ ಮಸ್ತ್ ಆಗ್ತದೆ ರೀ. ಅದು ಖಜೂರ ಗಿಡದಾಗಿರ್ತಾವಲ್ರಿ ಖಜೂರ, ಅಂದ್ರೆ ಬಟ್ಟೆಗೆ ಹಾಕ್ಲದಂದ್ರೆ ಬಟ್ಟೆಗೆ ಹಾಕ್ತಾರಲ್ರಿ ಅಂಥ ಹಾಕ್ಲದ ಖಜೂರನ್ನ ಯೂಸ್ ಮಾಡ್ಬೋದು ರೀ. ಈ ಒಂದು ರೆಸಿಪಿ ಹೆಂಗೈತೆ